ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದಾನೆ. ಈ ವಿಡಿಯೋ ನೋಡ್ಬಿಟ್ರೆ ನೀವಿನ್ನೂ ಸೂಪರ್ ಆಗ್ಬಿಡ್ತೀರಿ. ನಿಮ್ಮ ಲೈಫಲ್ಲೇ ಸಂತೋಷ ಅನ್ನೋದು ಉಕ್ಕಿ ಹರಿದಾಡ್ಬಿಡ್ತದೆ. ಏನು ವಿಷಯ ಗೊತ್ತೇನೋ? ನಗುವಿನ ಅಲೆ ಹರಡಲಿ ಎಲ್ಲೆಡೆ. ನೀವೊಬ್ರು ನಗ್ತಾ ಇದ್ರೆ ಆ ಮಾತು ಕೇಳಿದವರೆಲ್ಲ ಗೊಳ್ಳಂತ ನಗ್ತಾರೆ. ಅದೇ ನಮ್ಮ ಫಿಲಮಲ್ಲಿ ನರಸಿಂಹರಾಜು ಬಂದ್ಬಿಟ್ರೆ, ಡಿಗ್ರಿ ನಾಗರಾಜ್ ಬಂದರೆ, ಅಥವಾ ಇನ್ಯಾರೋ ಹಾಸ್ಯ ನಟ ಬಂದು ಏನೋ ಒಂದು ಆ್ಯಕ್ಟ್ ಮಾಡ್ತಾ ಇದ್ರೆ ಈಗಂತೂ ಸ್ವಲ್ಪ ಮೈಕೈ ಎಲ್ಲ ತರಚ್ಕೋತಾರೆ. ಆದರೆ ಹಳಬ್ರು ಸುಮ್ಮನೆ ಹಿಂಗೆ ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ, ಚಾರ್ಲಿ ಚಾಪ್ಲಿನ್ ನೋಡ್ರಿ, ಅಯ್ಯೋ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅಲ್ವಾ. ಮಿಸ್ಟರ್ ಬೀನ್ ನೋಡ್ರಿ, ಓನ್ಲಿ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿಬಿಟ್ಟು ನಮ್ಮನ್ನೆಲ್ಲ ನಗಿಸ್ತಾ ಇದ್ರು. ನಗು, ಓಕೆ, ಆ ನಗುವಿನ ವಾತಾವರಣ ಎಲ್ಲೆಡೆಗೆ ಬರಬೇಕು. ನಾವು 3 days ಕ್ಯಾಂಪ್ ಮಾಡ್ಬೇಕಾದ್ರೆ ಈ ಲಾಫ್ಟರ್ ಕ್ಲಬ್ ಶುರು ಮಾಡಿದವರು ಮದನ್ ಕಠಾರಿಯಾ ಅಂತ. ನಮ್ಮ ಕ್ಲಾಸು ನಮ್ಮ ಪಾರ್ಟಿಸಿಪೆಂಟ್ಸ್ಗೂ ತೊಗೊಂಬಿಟ್ರು ಒಂದು ವರ್ಷದಿಂದ. ಅವರು ಏನೋ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ರು. ಆ ಮನುಷ್ಯ ಅಲ್ಲಿ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ಗೆ ಬೇರೆ ಬೇರೆ ದೇಶದವ್ರನ್ನೆಲ್ಲ ಕರ್ಕೊಂಬಂದು ಕ್ಲಾಸ್ ಮಾಡ್ತಾಯಿದ್ರು. ಏನು ಕ್ಲಾಸು ಅಂದರೆ, ಅಲ್ಲೊಬ್ರು ಸರ್ ಮಾಡೋರನ್ನ ನೋಡಿದೆ, ಕೇಳಿದೆ, ಸರ್ ಏನೋ ಸಾರ್ ಸುಮ್ಮನೆ ನಗ್ತಾ ಇರ್ತಾರೆ ಸಾರ್ ಅಂದರು. ಅಂದರೆ ಬರೀ ಚೆನ್ನಾಗಿ ನಕ್ಕೋಗಕ್ಕೆ ಬೇರೆ ಬೇರೆ ದೇಶದಿಂದ ಬಂದು ಒಂದು 3-4 ದಿನ ಕ್ಲಾಸ್ ಮಾಡ್ಕೊಂಡು ಹೋಗಿದ್ರು. ಅವರು ಬಂದು ನಮ್ಮ ಪಾರ್ಟಿಸಿಪೆಂಟ್ಸ್ನೆಲ್ಲ ನಗಿಸಿದ್ರು. ಸ್ನೇಹಿತರೆ, ನಗು ನಗು ಸಹಜದ ಧರ್ಮ ಅಂತ DVG ಹೇಳಿದ್ದಾರೆ ಮಂಕುತಿಮ್ಮನ ಕಗ್ಗದಲ್ಲಿ. ನಾವು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರಲ್ರಿ, ಈ ಆನ್ಲೈನ್ ಸ್ಟೂಡೆಂಟ್ಸು ಇವರು ಸ್ವಲ್ಪ ನಗಲಿ, ಸ್ಮೈಲಿಂಗ್ ಫೇಸ್ ಇರಲಿ. ಈ ನಗುವಿಂದು ಮರಿ ಇದು ಯಾವುದು, ಸ್ಮೈಲು. ಸ್ಮೈಲ್ ಮಾಡ್ತಾ ಇದ್ರೆ ಚೆನ್ನಾಗಿ ನಗ್ತಾರೆ ಎನ್ನುವಂತಹ ಒಂದು ಭಾವನೆ ನಮ್ಮೆಲ್ರಿಗೂ ಬರ್ತದೆ. ಸೊ ಆ ಒಂದು ಭಾವನೆಯಿಂದ ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ? ಸ್ಮೈಲು ಚೆನ್ನಾಗಿ ಮಾಡುವಂಥ ನೇತ್ರಾವತಿಯವ್ರಿಗೆ ನಿರೂಪಣೆ ಮಾಡಕ್ಕೆ ಕೊಟ್ಟೀನಿ. ಬರ್ರಿ ನೋಡೋಣ ಹೇಗೆ ನಿರೂಪಣೆ ಮಾಡ್ತಾರೆ ಅಂತ. ಎಸ್ ಮೇಡಮ್, ಎಲ್ಲರೂ ಒಂದೊಂದೇ ನಿಮಿಷ ಮಾತಾಡಬೇಕು ಅಷ್ಟೇ. ಓಕೆ, ಎಸ್ ನೇತ್ರಾವತಿ. ನಮಸ್ತೆ ಸರ್, ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಗುವಿನ ಅಲೆ ಹರಡಲಿ ಎಲ್ಲೆಡೆ ಅಂತ ಹೇಳಿ ಅಂದ್ರ ಮನಸ್ಸಿನಲ್ಲಿ ಪ್ರೀತಿ, ಮಾತಿನಲ್ಲಿ ಮಾಧುರ್ಯ, ಮುಖದಲ್ಲಿ ನಗು, ಇವು ಜೀವನದ ಎಲ್ಲಾ ಕಷ್ಟಗಳನ್ನು ನಿಭಾಯಿಸುವ ಒಂದು ಸೂತ್ರ ಅಂತಾನೆ ಹೇಳ್ತೀವಿ. ಈ ವಿಷಯದ ಕುರಿತು ಇವತ್ತಿನ ದಿವಸ ಪ್ರವೀಣ್ ಅವ್ರು ಏನ್ ಹೇಳ್ತಾರ ಕೇಳೋಣ. ನಮಸ್ತೆ. ನಮಸ್ಕಾರ ಎಲ್ರಿಗೂ. ನಗುವಿನ ಅಲೆ ಹರಡಲಿ ಎಲ್ಲೆಡೆ, ಈ ಒಂದು ಮಾತಿದೆಯಲ್ಲ, ಇದು ಒಂದು ಔಷಧ ತರ ಇದ್ದ ಹಾಗೆ. ಯಾಕಂದ್ರೆ ನಮ್ಮಲ್ಲಿ ಯಾವ ಕಷ್ಟಗಳಿರ್ತಾವಲ್ಲ, ಕಷ್ಟಗಳನ್ನ ಮರೆಸಿ ನಾವು ಎಲ್ರ ಮುಖದಲ್ಲಿ ಸಂತೋಷವನ್ನ ಹಂಚ್ಬೋದು. ನೋಡಿ, ನಗುವಿನ ಮಹತ್ವ ಹೇಳೋದಾದ್ರೆ ಮೊದಲೇದಾಗಿ, ನಗು ನಮ್ಮಲ್ಲಿ ಒತ್ತಡ ಕಡಿಮೆ ಮಾಡ್ತೈತಿ. ಆಮೇಲೆ ಇತರರಿಗೆ ನಾವು ಸಂತೋಷವನ್ನ ಹಂಚ್ಬೋದು. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಒಂಥರ ಚೈತನ್ಯವನ್ನ ನೀಡುತ್ತೆ. ಲಾಫ್ಟರ್ ಈಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಇಂಗ್ಲಿಷ್ ನಲ್ಲಿ ಒಂದು ಪದ ಇದೆ, ನೀವೆಲ್ಲರೂ ಕೇಳಿರ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ, ಈ ನಗು ಏನಿದೆಯಲ್ಲ, ಈ ಒಂದು ಸಣ್ಣ ನಗುವಿನಿಂದ ಇಡೀ ದಿನದ ಬೇಸರವನ್ನ ದೂರ ಮಾಡಬಹುದು. ಅದೇ ರೀತಿ ನಮ್ಮ ಮುಖದಲ್ಲಿ ಸದಾ ನಗು ಇದ್ರೆ ನಮ್ಮ ಕಷ್ಟಗಳು ದೂರ ಆಗ್ತವೆ. ಆಮೇಲೆ ನಮ್ಗೆ ಕಷ್ಟಗಳನ್ನ ಎದುರಿಸುವ ಒಂದು ಶಕ್ತಿನೂ ಬರುತ್ತೆ. ಆಮೇಲೆ ನಗು ಇದು ಒಂದು ಸಂತೋಷದ ಮೂಲ. ಏಕೆಂದ್ರೆ ನಮ್ಮ ಮನಸ್ಸು ಸದಾ ಹಗುರವಾಗಿರ್ತೈತಿ ನಾವು ನಗ್ತಾ ಇದ್ರೆ. ಆಮೇಲೆ ನಗು ಏನಿದೆಯಲ್ಲ, ಇದು ಒಂದು ಅತ್ಯಂತ ಪ್ರಬಲವಾದ ಶಕ್ತಿಯ ಒಂದು ಅಸ್ತ್ರವಾಗಿದೆ ಇದು. ಆಮೇಲೆ ಈ ನಗು ಏನಿದೆಯಲ್ಲ, ಇದರಿಂದ ಕಠಿಣ ಹೃದಯಗಳನ್ನ ಕರಗಿಸಬಲ್ಲ ಶಕ್ತಿಯೂ ಇದೆ. ಮತ್ತೆ ವೈದ್ಯರ ಪ್ರಕಾರ ನಗು ಸುಖ ಜೀವನಕ್ಕೆ ಟಾನಿಕ್ ತರಹ ಕೆಲಸ ಮಾಡುತ್ತೆ ಇದು. ಮತ್ತು ಮನೋಭಾವವನ್ನ ಧನಾತ್ಮಕವಾಗಿ ಇರಿಸಲು ಆಗಾಗ ಇದು ನಗುತ್ತಾ ಇರಬೇಕು. ಆಮೇಲೆ ಈ ನಗು ಏನಿದೆಯಲ್ಲ, ಈ ನಗುವಿನಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣ ಆಹ್ಲಾದಕರವಾಗಿರುತ್ತೆ ಮತ್ತು ಸಕಾರಾತ್ಮಕವಾಗಿ ಇರ್ಲಿಕ್ಕೆ ಸಹಾಯ ಮಾಡುತ್ತೆ. ಇಷ್ಟ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದೇ ಬೇಂದ್ರೆ ಅಜ್ಜವ್ರು ಒಂದ್ ಹೇಳ್ತಾರ, ನಕ್ ಸೈರೋ ನಕ್ ಸೈರಿ, ನಕ್ ಸತ್ರ ನಕ್ಷತ್ರ ಹಾಕಿದೇರಿ ಅಂತ ಹೇಳಿ ಬಹಳ ತುಂಬಾ ಚೆನ್ನಾಗಿ ಹೇಳಿದಾರ. ಇದೇ ರೀತಿ ಅಂಗಡಿಗೇರಿ ಅವರು ಏನ್ ಹೇಳ್ತಾರ ಕೇಳೋಣ. ನಮಸ್ತೆ ಸಿದ್ದಣ್ಣ ಅಂಗಡಿಗೆ. ಎಲ್ಲರಿಗೂ ನಮಸ್ಕಾರ. ನಗುವಿನ ಅಲೆ ಹರಡಲಿ ಎಲ್ಲೆಡೆ ಅಂತೇಳಿ ಅಂದ್ರೆ ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಸಂತೋಷ ಮತ್ತು ಮುಗುಳ್ನಗೆ ಬಹಳ ಮುಖ್ಯವಾಗ್ತದೆ. ಇದು ನಮ್ಮಿಂದ ಎಲ್ಲೆಡೆ ಹರಡಲಿ ಎಂಬುದು ಒಂದು ಇದರ ಸಂದೇಶ. ಅಂದ್ರೆ ನಾವು ಸಮಾಜದಲ್ಲಿ ಶಾಂತಿ, ಪ್ರೀತಿ ಮತ್ತು ಸಕಾರಾತ್ಮಕತೆಯನ್ನ
ಯಾವ ರೀತಿ ನಾವು ಹರಡುವ ಒಂದು ಹಾರೈಕೆ ಅಥವಾ ಒಂದು ಹಾರೈಸುವ ಒಂದು ದುಃಖ ಮತ್ತು ಆತಂಕಗಳನ್ನು ಮರೆತು ಎಲ್ಲರೂ ಒಟ್ಟಾಗಿ ನಗುನಗುತ್ತಾ ಬಾಳಲಿ ಎಂಬ ಒಂದು ಭಾವನೆ ಇದರಲ್ಲಿದೆ. ನಗು ಮನುಷ್ಯನ ಒಂದು ಅತ್ಯಂತ ಶ್ರೇಷ್ಠವಾದ ಆಭರಣ ಅಂತ ಹೇಳ್ತೀವಿ ನಾವು. ಇವತ್ತ ಇದು ಯಾವುದೇ ಒಂದು ಖರ್ಚಿಲ್ಲದೆ ನಾವು ಎದುರಿಗಿರೋರ ಒಂದು ಮನಸ್ಸನ್ನು ಗೆಲ್ಲಬಹುದು ನಾವು ನಗ್ತಾ. ಅದೇ ಒಂದು ಸಣ್ಣ ನಗು ಒಂದು ಪರಿಚಯವಿಲ್ಲದವ್ರ ನಡುವನು ಕೂಡ ನಾವು ಒಂದು ಆತ್ಮೀಯತೆಯನ್ನು ಸೇತುವೆಯನ್ನು ಬೆಳೆಸ್ತದೆ. ಅಷ್ಟೊಂದು ನಗುವಿಗೆ ಮಹತ್ವ ಇದೆ. ನಮ್ಮ ಡಿ ವಿ ಜಿ ಅವರು ಒಂದ್ ಕಡೆ ಹೇಳ್ತಾರೆ, ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗಿಸಿ ನಗುತ್ತ ಬಾಳುವ ವರಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂತೇಳಿ. ಮುಂದೆ ವೈಎಂಎನ್ ಮೂರ್ತಿಯವರು ಒಂದ್ ಕಡೆ ಹೇಳ್ತಾರೆ, ಕೋಪವು ನಂದಿದ ದೀಪವಾಗಿರಲಿ, ನಗುವು ನಂದಾ ದೀಪವಾಗಿರಲಿ ಅಂತೇಳಿ. ಅಂದ್ರೆ ನಗುವಿಗೆ ಎಷ್ಟೊಂದು ಮಹತ್ವ ಇದೆ ಅಂತೇಳಿ ನಾವು ಇದ್ರ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಜೀವನದಲ್ಲಿ ಸಂತೋಷದಿಂದ ಇರಬೇಕಾದ್ರೆ ಒಂದು ಹಾಸ್ಯ ಮನೋಭಾವ ಇರಬೇಕು. ಹಿಂದಿನ ಒಂದು ಕಾಲದಲ್ಲಿ ನಮ್ಮ ಒಂದು ದೊರೆಗಳು ಅವ್ರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಆಸ್ಥಾನದಲ್ಲಿ ಹಾಸ್ಯಗಾರರನ್ನು ನೇಮಿಸ್ತಾ ಇದ್ರು. ಉದಾಹರಣೆಗೆ ಅಕ್ಬರ್ನ ಒಂದು ಆಸ್ಥಾನದಲ್ಲಿ ಬೀರ್ಬಲ್ರು, ಅದೇ ಶ್ರೀಕೃಷ್ಣ ಒಂದು ದೇವರಾಯನ ಆಸ್ಥಾನದಲ್ಲಿ ತೆನಾಲಿ ರಾಮಕೃಷ್ಣರು. ಈ ರೀತಿ ಒಂದು ಜನರನ್ನ ಅವರು ಹಾಸ್ಯದ ಕಡಲಲ್ಲಿ ಮುಳುಗಿಸ್ಲಿಕ್ಕೆ ಅವರು ನೇಮಿಸ್ತಾ ಇದ್ರು. ಇದು ನಾವು ಹೇಳ್ತೀವಿ. ಇನ್ನೊಂದ್ ಕಡೆ ನಗು ವೈದ್ಯರನ್ನ ದೂರ ಬಿಡುತ್ತದೆ ಅಂತೇಳಿ. ಚೀನಿ ಗಾದೆ ಕೂಡ ಒಂದಿದೆ, ನಗು ಮುಖವಿಲ್ಲದವರು ಅಂಗಡಿಯನ್ನು ತೆರೆಯಬಾರದಂತೇಳಿ. ಆ ತರ ಒಟ್ಟಿನಲ್ಲಿ ಬೆಳಗಿನ ಒಂದು ಸೂರ್ಯನ ಕಿರಣಗಳು ಕತ್ತಲೆ ಅನ್ನುವುದು ದೂರ ಮಾಡುವಂತೆ ನಮ್ಮ ಒಂದು ಮುಖದ ಮೇಲಿನ ಒಂದು ರೀತಿಯ ಆತ್ಮೀಯ ನಗು ಸುತ್ತಲಿನ ಒಂದು ವಾತಾವರಣವನ್ನು ಹಗುರಗೊಳಿಸ್ತದೆ. ಅಲ್ಲಿಂದ ನಮ್ಮ ಒಂದು ಕುಟುಂಬದಲ್ಲಿ, ಮನೆಯಲ್ಲಿ ಕೂಡ ನಗು ಏನ್ ಮಾಡುತ್ತೆ, ನಮ್ಮ ಒಂದು ಉತ್ತಮ ಒಂದು ಸಂಬಂಧವನ್ನು ಬೆಳೆಸ್ತದೆ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಗು ಉತ್ತಮ ಬಾಂಧವ್ಯವನ್ನು ಬೆಳೆಸ್ತದ ಅಂತ ಹೇಳ್ತಾ, ಅದೇ ರೀತಿ ಸುದರ್ಶನ್ ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ. ನಮಸ್ತೆ ಮೇಡಮ್. ಹೌದು. ನಗು ಇದೆಯಲ್ಲ, ನಗು ಯಾವಾಗ್ಲೂನು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದ್ರೆ ಬಹಳ ಚೆನ್ನಾಗಿರುತ್ತೆ. ನಮ್ಮ ಮುಖದಲ್ಲಿ ಬರುವಂತಹ ಒಂದು ನಗು ನಮ್ಮ ಮನಸ್ಸನ್ನ ಹಗುರಗೊಳಿಸುತ್ತೆ. ನಮ್ಮ ಮನಸ್ಸನ್ನ ಹಗುರಗೊಳಿಸೋದ್ರ ಜೊತೆಯಲ್ಲಿ ಒಂದು ಪುಟ್ಟ ನಗು ಸಂಬಂಧಗಳನ್ನ ಬೆಸೆಯೋದಕ್ಕೆ ಬಹಳ ಅನುಕೂಲ ಆಗತ್ತೆ. ಮತ್ತೆ ಅದರ ಜೊತೆ ಒಂದು ಸಕಾರಾತ್ಮಕ ಯೋಚನೆಗಳು ಬರೋದಕ್ಕೂ ಕೂಡ ಬಹಳ ಅನುಕೂಲ ಆಗತ್ತೆ. ನೀವು ಜಸ್ಟ್ ನಗ್ತಾ ಇದ್ರೆ ಸಾಕು, ಒಳ್ಳೆ ಒಳ್ಳೆ ಯೋಚನೆಗಳು ತನ್ನೆಚ್ಚಿಗೆ ತಾನೇ ಬರೋದಿಕ್ ಶುರು ಆಗತ್ತೆ. ಮತ್ತೆ ಅದ್ರ ಜೊತೆ ಮಾನವೀಯತೆಯ ಏನು ಭಾವನೆ ಇರುತ್ತಲ್ಲ, ಅದು ಕೂಡ ಕಾಣಿಸೋದಿಕ್ ಶುರು ಆಗತ್ತೆ. ಅಂದ್ರೆ ನಿಮ್ಮ ಮುಖದ ಮೇಲಿರುವಂತಹ ಒಂದು ನಗು ನಮ್ಮ ಆಟಿಟ್ಯೂಡ್ ಕೂಡ ತೋರ್ಸತ್ತೆ. ಮತ್ತೆ ಅದ್ರ ಜೊತೆಯಲ್ಲಿ ಬರೀ ಆಟಿಟ್ಯೂಡ್ ಅಷ್ಟೇನೆ ತೋರ್ಸೋದಿಲ್ಲ, ನಮ್ಮ ಮನೋಭಾವ, ಅಂದ್ರೆ ಆ ಕ್ಷಣದಲ್ಲಿ ನಮ್ಮ ಮನಸ್ಸು ಏನ್ ಹೇಳ್ತಾ ಇದೆ, ನಮ್ಮ ಮುಂದೆ ಇರುವಂತಹ ಮನುಷ್ಯನ ಅವನ ಭಾವನೆಯನ್ನು ಕೂಡ ಏನ್ ಮಾಡುತ್ತೆ, ಜಡ್ಜ್ ಮಾಡ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಒಂದು ನಗುವಿನಿಂದ ಆಗುವಂತಹ ಉಪಯೋಗಗಳು ತುಂಬಾ ಇದೆ. ಅದೇ ರೀತಿ ನಗು ಇದೆಯಲ್ಲ, ನಗು ಒಂದ್ಸರಿ ನಾವು ನಮ್ಮ ಮುಖದ ಮೇಲೆ ಒಮ್ಮೆ ನಗು ಬಂದ್ರೆ ಸಾಕು, ಆ ನಗು ಮತ್ತೊಬ್ಬರಿಗೆ ಮುಟ್ಟಿ ಇದು ಒಂದ್ ರೀತಿ ಸಮುದ್ರದ ಅಲೆ ಇದ್ದ ಹಾಗೆ, ಮತ್ತೆ ಒಂದ್ ರೀತಿ ಸುನಾಮಿ ಅಂತಾನೆ ಹೇಳ್ಬೋದು. ಹೇಗೆ ಅಂದ್ರೆ ಒಂದ್ಸರಿ ನಕ್ಬಿಟ್ರೆ ಸಾಕು, ಮತ್ತೊಬ್ಬರಿಗೆ ಅದು ಮುಟ್ಟಿ ಮತ್ತೊಬ್ಬರ ಮನಸ್ಸಿಗೆ ಅದು ಮುಟ್ತು ಅಂದ್ರೆ ಸಾಕು, ಅವರಲ್ಲಿ ಇರುವಂತಹ ಏನೇ ನೆಗೆಟಿವ್ ಥಾಟ್ಸ್ ಏನೇ ಇತ್ತು ಅಂದ್ರೂ, ಅಥವಾ ಅವ್ರಿಗೆ ಏನೇ ಬೇಜಾರಾಗಿರ್ಲಿ, ಎಲ್ಲದನ್ನೂ ಎಳ್ಕೊಂಡು ಹೊರ್ಟೋಗ್ಬಿಡುತ್ತೆ ಅಂತೇಳಿ ಹೇಳ್ಬಹುದು. ಇದಿಷ್ಟು ನನಗೆ ನಗುವಿನ ಬಗ್ಗೆ ಇರುವಂತಹ ಒಂದು ಯೋಚನೆ ಅಂತ ಹೇಳ್ಬೋದು. ಧನ್ಯವಾದ. ಧನ್ಯವಾದಗಳು ಸರ್. ನಗು ನೆಗೆಟಿವಿಟಿಯನ್ನು ತೆಗಿತೋ ಅನ್ನುವುದರ ಮುಖಾಂತರ ತಮ್ಮದೇ ಆದ ಒಂದು ಶೈಲಿ ವ್ಯಕ್ತಪಡಿಸಿದರು. ಅದೇ ರೀತಿ ರಾಜೇಂದ್ರ ಅವರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ನಗು ಬಗ್ಗೆ ಮಾತಾಡಕ್ಕೆ ಸಮಯ ಕೊಟ್ಟಿದ್ದಾರೆ. ಸೊ ಈ ನಗು ನಮಗೆಲ್ಲರಿಗೂ ಗೊತ್ತು. ನಗು ಅಂದ್ರೆ ನಾವು ಜಸ್ಟ್ ಮುಖದಲ್ಲಿ ಬರುವ ಭಾವನೆ ಅನ್ಕೋತೀವಿ, ಬಟ್ ಅದರಿಂದ ಬರುವ ಉಪಯೋಗಗಳು ಬಹಳಷ್ಟು ಇದೆ. ಸೊ ನಗು ನಮ್ಮ ಮನಸ್ಸನ್ನು ಹಗುರಗೊಳಿಸ್ತದೆ. ಸೊ ಒಬ್ಬ ವ್ಯಕ್ತಿನ ಅಥವಾ ನೀವು ಯಾವುದೇ ಭಾಷಣ ಯಾವುದೇ ಒಂದು ಸಮಾಂಗಣವನ್ನು ನಗ್ನಗ್ತಾ ಮಾತಾಡಿಸಿದಾಗ ಅದು ಎಲ್ಲರನ್ನೂ ಬದಲಾಯಿಸುತ್ತೆ. ಮತ್ತು ಅವತ್ತು ಒಬ್ಬರನ್ನು ಹೇಗೆ ಚೆನ್ನಾಗಿದ್ರೆ ನಗ್ನಗ್ತಾ ಮಾತಾಡಿಸ್ತಾರೋ ಅವರ ದಿನವನ್ನು ಬದಲಾಯಿಸುತ್ತೆ, ನಮ್ಮ ದಿನವನ್ನು ಬದಲಾಯಿಸುತ್ತೆ. ಸೊ ಅದಕ್ಕೆ ಯಾರನ್ನೇ ನೋಡಿದ್ರು, ಯಾರ ಜೊತೆ ಮಾತಾಡ್ಬೇಕಾದ್ರು ನಗ್ನಗ್ತಾ ಮಾತಾಡಿ ಅಂತಾನೆ ನಮ್ಮ ಪೂರ್ವಜರು, ನಮ್ಮ ಮನೆಯವರು ಎಲ್ಲರೂ ಹೇಳೋದು. ಸೊ ಮತ್ತೆ ಇದೊಂದು ಖರ್ಚಿಲ್ಲದ ಉಡುಗೊರೆ. ನಾವು ಎಷ್ಟು ಕೊಡ್ತೀವಿ ಅದು ಇನ್ನೂ ಜಾಸ್ತಿ ಆಗ್ತದೆ ಹೊತ್ತು ಕಡಿಮೆ ಆಗಲ್ಲ. ಸೊ ಇವತ್ತಿನ ಯುಗದಲ್ಲಿ ನಾವುಗಳು ತುಂಬಾ ಒತ್ತಡದಲ್ಲಿ ಇರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ, ಆಫೀಸಲ್ಲಿ ಗಡುವು ಇರ್ತದೆ, ವ್ಯವಹಾರದಲ್ಲಿ ಸ್ಪರ್ಧೆ ಇರ್ತದೆ, ವಿದ್ಯಾರ್ಥಿಗಳಿಗೆ ಕುಟುಂಬದ ಜವಾಬ್ದಾರಿ, ಭವಿಷ್ಯದ ಬಗ್ಗೆ, ಹೀಗೆ ನಮ್ಮ ದಿನವಿಡೀ ನಮ್ಮ ಮನಸ್ಸು ವಿಷಯದ ಬಗ್ಗೆ ಯೋಚಿಸ್ತಾ ಸಮಯ ಹೋಗಿರೋದೇ ಗೊತ್ತಿರಲ್ಲ. ಮತ್ತೆ
ತುಂಬಾ ಒತ್ತಡದಲ್ಲಿ ಇರ್ತದೆ. ಹಣ ಸಂಪಾದಿಸೋಕ್ಕೂ ಟೈಮ್ ಕೊಡ್ತೀವಿ, ಕೆಲಸ ಮಾಡೋಕ್ಕೂ ಟೈಮ್ ಕೊಡ್ತೀವಿ, ಮೊಬೈಲ್ನಂತೂ ಗಂಟೆ ನೋಡ್ತೀವಿ. ಆದರೆ ಮನಸ್ಸನ್ನ ಹಗುರ ಮಾಡ್ಕೊಳ್ಳೋಕೆ ಇರುವ ಔಷಧಿನ ನಾವು ಮರ್ತೇ ಬಿಡ್ತೀವಿ. ಸೊ ಇದನ್ನ ನೆನಪಿಸ್ಕೊಂಡು ಎಲ್ಲರೂ ನಗ್ನಗ್ತಾ ಇರಲಿ, ನಗು ಎಲ್ಲರಲ್ಲೂ ಆಡಲಿ ಅಂತ ನನ್ನ ಭಾಷಣ ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಾವು ನಮ್ಗೆ ರೋಗಿ ಆದ ಬಳಿಕ ಎಲ್ಲಾ ಕಾಯಿಲೆಗೆ ನಾವು ಔಷಧ ಮದ್ದನ್ನು ಹುಡುಕ್ತಿವಿ. ಆದ್ರೆ ನಮ್ಮ ಮನಸ್ಸಿನ ಮದ್ದನ್ನು ನಮ್ಮ ಹಗುರ ಮಾಡುವಂತ ಮದ್ದು ನಮ್ಮ ಹತ್ರ ನಗು ಅನ್ನೋದದ ಅಂತ ಹೇಳಿ ನಮ್ಗೆ ಕೆಲವೊಂದು ಟೈಮ್ ಗೊತ್ತಾಗ್ತಾ ಇರೋದಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದೇ ರೀತಿ ವಿಕಾಸ್ ಸರ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಖಂಡಿತವಾಗಿ ಇದು ಒಂದು ಸುಂದರವಾದ ಕನ್ನಡ ನುಡಿಗಟ್ಟನ್ನ ಕೊಟ್ಟಿದ್ದಾರೆ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರು ಮಾತಾಡ್ಲಿಕ್ಕೆ. ಅಂದ್ರೆ ಎಲ್ಲೆಡೆ ನಮ್ಮ ನಗುವಿನ ಅಲೆ ಇದ್ರೆ, ಅಂದ್ರೆ ಸಂತೋಷ ಇದ್ರೆ, ನಾವು ಯಾವುದೇ ಮನೆಯಿಂದ ಹೊರಗಡೆ ಬಿಟ್ರೆ ನಮ್ಮ ಮಾತುಗಳಿಗೆ, ನಮ್ಮ ಭಾವನೆಗಳಿಗೆ, ನಮಗೆ ವ್ಯಕ್ತಿನ ಅಲ್ಲಿ ಒಂದು ರೀತಿ ನಗುವಿನ ಮುಖಾಂತರ ನಾವು ಬರ್ಬೇಕಾಗ್ತದೆ ಅನ್ಸುತ್ತೆ. ಎಷ್ಟೇ ಕಷ್ಟ ಇದ್ರೆ ನಮ್ಮ ಜೀವನದಲ್ಲಿ, ಎಷ್ಟೇ ಕಷ್ಟ ಇದ್ರು ನಗ್ನಾಗ್ತಾನೆ ನಾವು ಜೀವನ ಒಂದು ಮುಂದುವರಿಸಿದ್ರೆ ಅದು ಒಂದು ರೀತಿ ನಗುವಿನ ಅಲೆನೇ ಹರಡುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಯಾವುದೇ ವೃತ್ತಿ ಕ್ಷೇತ್ರದಲ್ಲಿ ಹೋಗ್ತೀವಿ, ಅಲ್ಲಿ ಮುಖ ಕಂಟಿಟ್ಕೊಂಡಿರ್ತೀವಿ. ಈ ರೀತಿ ಆಗಬಾರ್ದು. ಕುಟುಂಬಗಳಲ್ಲಿರ್ಬೋದು, ಎಲ್ಲದ ಅಂದ್ರೆ ಆ ನಗುವನ್ನ ನಾವು ಯಾವ ರೀತಿ ನಮ್ಮ ಮನಸ್ಸಿನಲ್ಲಿ ಇರೋದನ್ನ, ಭಾವನೆಗಳನ್ನ ನಮ್ಮ ಸ್ನೇಹಿತರಲ್ಲಿರ್ಬೋದು, ಆ ವೃತ್ತಿ ಕ್ಷೇತ್ರಗಳಿಗೆ, ಹಾಗೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ನಾವು ನಗು ಮುಖದಲ್ಲಿದ್ರೆ ಅವರನ್ನ, ನಮ್ಮ ವ್ಯಕ್ತಿನ ನಾವು ಗುರುತಿಸ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸ್ನೇಹಿತರ ಜೊತೆಗೆ ಇರ್ತೀವಿ ಅಂತ ಕಡೆ ಆ ಸುಂದರ ಕ್ಷಣಗಳನ್ನ ನಾವು ಹೇಗೆ ಕಳಿಬೇಕು ಆ ನಗು ಮುಖಾಂತರ ಅಂತ. ಅದೇ ರೀತಿಯಾಗಿ ಈ ದೇಶದ ಮಾತುಗಳು ಮರೆಯಾಗ್ಲಿ ಅಂತ ಹೇಳ್ತಾ, ಪ್ರೀತಿಯ ಬೆಳಕು ಮೂಡ್ಲಿ ಅಂತ ಹೇಳ್ತೀವಿ, ಮಾನವೀಯತೆಯ ಈ ಜಗತ್ತಿನಲ್ಲಿ ನಗುವಿನ ಅಲೆ ಹರಡಲಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತದೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದೇ ರೀತಿ ಮುನಿರಾಜು ಅವರು ಏನ್ ಹೇಳ್ತಾರೆ ಕೇಳೋಣ ಈ ವಿಷಯದ ಕುರಿತು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ಕೊಟ್ಟಿರೋಂಥ ವಿಚಾರ ನಗುವಿನ ಅಲೆ ಎಲ್ಲೆಡೆ ಹರಡಲಿ. ಈ ನಗು ಅನ್ನೋದು ಮನುಷ್ಯನಿಗೆ ಅಷ್ಟೇ ಇರೋದು. ಯಾವುದೇ ಪ್ರಾಣಿಗಳು ಕೂಡ ಈ ನಗು ಅನ್ನೋದು ಇಲ್ಲ. ಮನುಷ್ಯನಿಗೆ ಒಬ್ಬನಿಗೆ ನಗು ಅನ್ನೋದು ನೈಸರ್ಗಿಕ ನಮಗೆ ಕೊಟ್ಟಿರೋಂಥ ಉಡುಗೊರೆ. ಇವತ್ತು ನಗು ಎಷ್ಟೇ ನಾವು ಆಭರಣಗಳನ್ನು ಧರಿಸಿದ್ರು ಕೂಡ ಮುಖದ ಮೇಲೆ ಮಗಳ ನಗೆ ಇಲ್ಲದೆ ಇದ್ದರೆ ಆ ಮನುಷ್ಯನ ಸೌಂದರ್ಯ ಏನೂ ಅಲ್ಲ ಅದು. ಈಗ ನಗು ಅನ್ನೋದು ಆ ಮನುಷ್ಯನ ಅಂತರಾತ್ಮದಿಂದ ಭಾವನಾತ್ಮಕವಾಗಿ ಬರುವಂಥದ್ದು. ಅವನ ಎಷ್ಟೇ ಕಾಯಿಲೆ ಏನೇ ಇದ್ರೂ ಕೂಡ ನಗುವಿನ ಒಂದು ಸ್ವಭಾವ ಇದ್ದಾಗ ಅವೆಲ್ಲವೂ ಕೂಡ ದೂರ ಹೋಗ್ತದೆ. ನಮ್ಮ ಕಷ್ಟ ಕಾರ್ಪಣ್ಯವೂ ಕೂಡ ದೂರ ಹೋಗ್ತವೆ. ನಮ್ಮ ಮನೆಯಲ್ಲಿ ಎಷ್ಟೇ ನಗುವಿನ ವಾತಾವರಣ ಮೂಡಿಸಿದ್ರೆ ನಮ್ಮ ಮನೆಯು ಕೂಡ ಆನಂದಮಯವಾಗಿ ಪರಿಣಮಿಸ್ತದೆ. ಮತ್ತು ನಾವು ಮಾಡುವಂಥ ಕೆಲಸದ ಜಾಗದಲ್ಲೂ ಕೂಡ, ನಾವು ನಿಂತ ಮಾತಾಡುವಂಥ ಒಂದು ಪರಿಸರದಲ್ಲೂ ಕೂಡ ನಾವು ನಗುವಿನ ಅಲೆಯನ್ನು ಹರಡುತ್ತಿರಬೇಕು. ಇದು ಎಲ್ರಿಗೂ ಅತ್ಯವಶ್ಯಕ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಮುನಿರಾಜು ಸರ್ ಅವರಿಗೆ. ಅದೇ ರೀತಿ ಕೃಷ್ಣಮೂರ್ತಿ ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ. ನಗುವಿನ ಅಲೆ ಹರಡಲಿ ಎಲ್ಲೆಡೆ ಎಂಬ ವಿಷಯ ಬಗ್ಗೆ ಮಾತಾಡ್ಲಿಕ್ಕೆ ಸರ್ ಕೊಟ್ಟಿದ್ದಾರೆ. ಮಾನವನಿಗೆ ದೇವರು ಕೊಟ್ಟಿರುವ ಅತ್ಯಂತ ಅಮೂಲ್ಯವಾದ ಉಡುಗೊರೆ ಅಂದ್ರೆ ನಗು. ಆ ನಗುಗೆ ಅದನ್ನ ನಾವು ಖರೀದಿಸಕ್ಕೂ ಆಗೋದಿಲ್ಲ ಅಥವಾ ಹಣ ಕೊಟ್ಟು ಪಡೆಯಲಿಕ್ಕೂ ಸಾಧ್ಯವಿಲ್ಲ. ಇದನ್ನ ಹಂಚಿದಷ್ಟು ಕಡಿಮೆ ನಮ್ಮ ಒತ್ತಡವನ್ನು ಕಮ್ಮಿ ಮಾಡ್ಕೋಬಹುದು. ಯಾಕೆಂದ್ರೆ ನಗುನ ನಾವು ಒಂದು ಯಾವ್ದೇ ಇದ್ರಲ್ಲಿ ಈಗ ಇದು ವಿಶ್ವವಾಗಿ ಏನ್ ಹೇಳ್ತಾರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇದು ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಸಾಮಾನ್ಯವಾಗಿ ಇದಕ್ಕೇನಂತಾರೆ, ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೋಬಹುದು. ಹೃದಯ ಸಂಬಂಧಿ ಕಾಯಿಲೆಗಳು ಸಹ ಕಮ್ಮಿ ಆಗ್ತವೆ ನಗುವಿಂದ ಇದ್ರೆ, ನಾವು ಸಂತೋಷದಿಂದ ಇದ್ರೆ. ಅದೇ ರೀತಿ ದೇಹದಲ್ಲಿ ಉಲ್ಲಾಸ ಮೂಡ್ತದೆ. ಇದೇ ರೀತಿ ಇದು ನಗು ಅತ್ಯುತ್ತಮ ಔಷಧ ಅಂತ ಅವರು ಹೇಳ್ತಾರೆ, ವೈದ್ಯಕೀಯ ಸಲಹೆ. ಕೆಲಸ ಮಾಡ್ಬೇಕಾದ್ರೆ ನಾವು ಯಾವುದೇ ರೀತಿ ನಾವು ಕೆಲಸಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಾವು ನಮ್ದೇ ಆದ ಒಂದು ಸ್ನೇಹತ್ವವನ್ನು ಬೆಳೆಸ್ಬೋದು ನಗು ಮೂಲಕ. ಅದೇ ತರ ನಾವು ಈಗ ಸಮಾಜದಲ್ಲಿ ನಗಿನ ಅಲೆ ಮೂಡಿಸ್ಬೇಕು ಅಂತ ಅಂದ್ರೆ ನಾವು ಯಾಕೆಂದ್ರೆ ಸರ್ ಹಿಂದೆ ಕೆಲವು ಕಡೆ ಹೇಳಿದ್ದಾರೆ, ನಮ್ಮ ದೃಶ್ಯ ಬದಲಾದರೂ ದೃಷ್ಟಿ ಬದಲಾಯಿತು ಅಂತ. ನಾವು ನೋಡೋ ದೃಷ್ಟಿ ಕರೆಕ್ಟ್ ಆಗಿತ್ತು ಅಂದ್ರೆ ನಾವು ದೃಶ್ಯನ ಸಹ ಅಲ್ಲಿ ಚೇಂಜ್ ಮಾಡಬಹುದು. ಯಾಕೆಂದ್ರೆ ನಗುವಿನ ಮೂಲಕ ನಾವು ಆ ಕ್ಷೇತ್ರ, ಯಾವುದೇ ಕ್ಷೇತ್ರ ಇರ್ಬೋದು, ಅಲ್ಲಿ ಬೇರೆ ರೀತಿ ವಿಕೋಪಕ್ಕೆ ಹೋಗಿದ್ರೆ ನಾವು ಅದನ್ನ ಶಾಂತ ರೀತಿಯಿಂದ ನಗು ಮುಖದಿಂದ ನಾವು ಅವ್ರನ್ನ ಅಲ್ಲಿ ತಿಳಿಗೊಳಿಸಿದಾಗ ಆ ದೃಶ್ಯನೇ ಬದಲಾಗತ್ತೆ. ಏಕೆಂದ್ರೆ ಸರ್ ಬರೆದಿರೋಂತ ನಮ್ಮ ಜಯಪ್ರಕಾಶ್ ನಗತಿಹಳ್ಳಿ ಅವ್ರು ಬರೆದಿರೋ ಬುಕ್ ಪ್ರತಿಯೊಂದು ಸಹ ನಮಗೆ ಜೀವನಕ್ಕೆ ಆಧಾರವಾಗಿದ್ದಾವೆ. ಯಾಕೆಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನಮ್ಮ ಸಮಸ್ಯೆ ಬಂದಾಗ ಭಗವದ್ಗೀತೆ ಇದ್ದಂಗೆ ಆ ಬುಕ್ಸ್ ತೆಗೆದು ನೋಡಿದಾಗ ನಮಗೆ ಯಾವ್ದೋ ಒಂದು ಪಾಯಿಂಟ್ ನಮಗೆ ಅಲ್ಲಿ ನಮಗೆ ದಾರಿದೀಪವಾಗಿ ಕಾಣ್ತವೆ.
ಅದೇ ರೀತಿ ಈಗ ನಗು ಬಗ್ಗೆನೂ ಸಹ ನಾನು ಹೇಳಿದ ಅನುಕ್ಷಣ ಅನುಭವಿಸಿ ಅದರಲ್ಲೂ ಸಹ ಅದು ಸಹ ನಮಗೆ ಈ ವರ್ಡ್ ಈ ಪದಕ್ಕೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಜೊತೆಗೆ ನಗುವನ್ನು ಹರಡುವ ಸರಳ ಮಾರ್ಗಗಳು ಯಾವಂದ್ರೆ ಎಲ್ಲರೂ ನಗುತ್ತಾ ಶುಭಾಶಯ, ನಾವು ಯಾರಾದ್ರೂ ಸಿಗ್ತಾರ ನಾವು ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳಿದ್ರು ಸಹ ತಪ್ಪೇನಿಲ್ಲ. ಆ ತರ ನಾವು ನಮ್ಮ ಎನ್ವೈರನ್ಮೆಂಟ್ ಚೇಂಜ್ ಮಾಡ್ಬೋದು, ಅಥವಾ ಧನ್ಯವಾದ ಹೇಳೋದು ಆ ತರ. ಇದೇ ತರ ಒಳ್ಳೆ ಮಾತುಗಳಾಡೋದು, ಅಗತ್ಯವಿರೋ ಸಹಾಯ ಮಾಡಿ, ಮಕ್ಕಳೊಂದಿಗೆ ಸಮಯ ಕಳೆಯೋದು, ಇದೇ ರೀತಿ ಹಿರಿಯರಿಗೆ ಗೌರವಿಸೋದು, ಸಣ್ಣ ಸಂತೋಷಗಳನ್ನು ಆಚರಿಸೋದು, ಈ ತರ ಇದ್ದಾಗ ನಮ್ಮ ಎನ್ವೈರನ್ಮೆಂಟ್ ಚೇಂಜ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಪ್ರತಿಯೊಂದು ಸಹ ಕ್ಷೇತ್ರದಲ್ಲಿ ನಾವು ಬೆಳವಣಿಗೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದರಿಂದ ಇದು ಒಂದು ತುಂಬಾ ಸಮಂಜಸವಾದ